ಜಾಸ್ಮಿನ್ ಅಂದ್ರೆ ಮಲ್ಲಿಗೆ. ಮಲ್ಲಿಗೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಲ್ಲಿಗೆ ಅಂದ್ರೆ ಘಮ್ ಅನ್ನೋ ಸುವಾಸನೆಯೇ ನೆನಪು ಬರುತ್ತೆ. ಇದರ ಪರಿಮಳ ಎಲ್ಲರನ್ನೂ ಮನಸೋಲುವಂತೆ ಮಾಡುತ್ತದೆ. ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಇಷ್ಟಪಡುವ ಹೂವು. ಇದಕ್ಕೆ ಐತಿಹಾಸಿಕ, ಧಾರ್ಮಿಕ ಮತ್ತು ಜಾಗತಿಕ ಮನ್ನಣೆ ಇದೆ. ಮಲ್ಲಿಗೆ ತೋಟಗಾರಿಕಾ ಬೆಳೆ. ವರ್ಷ ಪೂರ್ತಿ ಮಲ್ಲಿಗೆ ಹೂ ಬಿಡೋದ್ರಿಂದ ಇದಕ್ಕೆ ಕೆಲವು ಕೀಟಗಳ ಬಾಧೆ ಹೆಚ್ಚಾಗಿ ಕಾಣುತ್ತದೆ. ಆದ್ದರಿಂದ ಬೆಳೆಯಲ್ಲಿನ ಕೀಟಗಳ ಹತೋಟಿ ಕ್ರಮಗಳನ್ನ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜೇಡನುಸಿ ಟೆಟ್ರಾನಿಕಸ್ ಎರಟಿಕೆ. ಈ ಹಾನಿಯ ಲಕ್ಷಣಗಳೇನೆಂದರೆ, ಈ ನುಸಿಗಳು ಎಲೆಗಳ ಕೆಳಭಾಗದಲ್ಲಿ ರಸ ಹೀರುತ್ತವೆ. ಇದರಿಂದ ಎಲೆಗಳ ಮೇಲೆ ಅಲ್ಲಲ್ಲಿ ಬಿಳಿ ಚುಕ್ಕಿಗಳು ಕಾಣುತ್ತವೆ. ಎಲೆಗಳು ಕೆಳಮುಖವಾಗಿ ಮುದುಡಿ ಒಣಗಿ ಹೋಗ್ತವೆ ಹಾಗೂ ಹೂಗಳು ವಿಕಾರಗೊಳ್ಳುತ್ತಾ ಹೋಗ್ತವೆ. ನುಸಿಗಳು ನಸುಗೆಂಪು ಅಥವಾ ಕೆಂಪು ಬಣ್ಣದಿಂದ ಕಾಣೋದ್ರಿಂದ ಇದನ್ನ ಖಾರಪುಡಿ ರೋಗ ಅಂತ ಕರೀತಾರೆ. ಹತೋಟಿ ಕ್ರಮಗಳೇನೆಂದರೆ, ತೋಟವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಗಿಡಗಳ ಸುತ್ತಲೂ ಮಣ್ಣನ್ನು ಸಡಿಲಗೊಳಿಸಿ ವರ್ಷಕ್ಕೆ 2 ಸಮಕಂತುಗಳಲ್ಲಿ ಜನವರಿ ಮತ್ತು ಜೂನ್ ತಿಂಗಳಲ್ಲಿ ಶಿಫಾರಸು ಮಾಡಿದ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು. ನುಸಿ ಬಾಧೆ ಕಂಡು ಬಂದಲ್ಲಿ 2.5 ml ಡೈಕೋಫೋಲ್ 20 EC ಅಥವಾ 5% ಗಂಧಕದ ಧೂಳೀಕರಣ ಅಥವಾ 4 ಮಿಲಿ ಈಥಿಯಾನ್ ಅಥವಾ 5% ಬೇವಿನ ಬೀಜದ ಕಷಾಯ ಸಿಂಪಡಿಸಬೇಕು. ಎರಡನೆಯದಾಗಿ ಇರಿಯೋಫಿಡ್ ನುಸಿ ಅಂದರೆ ಮಜ್ಜಿಗೆ ರೋಗ. ಈ ಹಾನಿಯ ಲಕ್ಷಣಗಳೇನೆಂದರೆ, ನುಸಿಗಳು ಎಲೆಗಳ ಕೆಳಭಾಗದಿಂದ ರಸ ಹೀರುತ್ತವೆ. ಬಾಧೆಗೊಂಡ ಕಾಂಡ ಮತ್ತು ಎಲೆಗಳ ಉದ್ದಕ್ಕೂ ಮೃದುವಾದ ಹತ್ತಿಯಂತಹ ಒತ್ತಾಗಿ ಬೆಳೆದ ರಚನೆಗಳು ಕಾಣುತ್ತವೆ. ಈ ರೀತಿ ಬಿಳಿ ರಚನೆಗಳು ಕಾಣುವುದರಿಂದ ರೈತರು ಇದನ್ನ ಮಜ್ಜಿಗೆ ರೋಗ ಅಂತ ಕರೀತಾರೆ. ಮಜ್ಜಿಗೆ ರೋಗದ ಹತೋಟಿ ಕ್ರಮಗಳೇನೆಂದರೆ, ಸರಿಯಾದ ಸಮಯಕ್ಕೆ ಅಂದರೆ ಡಿಸೆಂಬರ್ನಲ್ಲಿ ಚಾಟ್ನಿ ಅಥವಾ ಗಿಡ ಸವರುವ ಕ್ರಮ ಅನುಸರಿಸಬೇಕು. ಶಿಫಾರಸು ಮಾಡಿದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಪ್ರತಿ ಗಿಡಕ್ಕೆ 60 ರಿಂದ 80 ಗ್ರಾಂ ಬೇವಿನ ಹಿಂಡಿ ಕೊಡಬೇಕು. ಸಿಂಪರಣೆ ಮಾಡಬೇಕಾದಲ್ಲಿ 2.5 ಮಿಲಿ ಡೈಕೋಫೋಲ್ 20 EC ಅಥವಾ 5% ಗಂಧಕ ಅಥವಾ 1 ಮಿಲಿ ಫೆನಜಾಕ್ವಿನ್ 10 EC ಅಥವಾ 0.5 ಮಿಲಿ ಅಮಾಮೆಕ್ಟಿನ್ 1.9 EC ಅಥವಾ 4 ಮಿಲಿ ಈಥಿಯಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೂರನೆಯದಾಗಿ ಮೊಗ್ಗು ತಿನ್ನುವ ಹುಳು. ಈ ಹಾನಿಯ ಲಕ್ಷಣಗಳೇನೆಂದರೆ, ಮೊಗ್ಗು ಕೊರೆಯುವ ಅಥವಾ ತಿನ್ನುವ ಹುಳು ಮಲ್ಲಿಗೆ ಬೆಳೆಗೆ ಒಂದು ಅಪಾಯಕಾರಿ ಕೀಟವಾಗಿದ್ದು, ಇದರ ಬಾಧೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿರುತ್ತದೆ. ಹೆಣ್ಣು ಪತಂಗವು ಮೊಟ್ಟೆಗಳನ್ನು ಹೂವಿನ ಗೊಂಚಲುಗಳಲ್ಲಿ ಇಡುತ್ತದೆ. ಇದರಿಂದ ಹೊರಬಂದ ಮರಿಹುಳು ಹಸಿರು ಮಿಶ್ರಿತ ಹಳದಿ ಬಣ್ಣದ್ದಾಗಿದ್ದು ಕಪ್ಪು ತಲೆಯನ್ನು ಹೊಂದಿರುತ್ತದೆ. ಈ ಮರಿಹುಳುಗಳು ಅರೆಬಲಿತ ಮೊಗ್ಗುಗಳನ್ನ ಕೊರೆದು ಮೊಗ್ಗಿನ ಒಳಗಿನ ಪದಾರ್ಥವನ್ನ ತಿಂದು ತನ್ನ ಹಿಕ್ಕೆಯಿಂದ ಹೂವನ್ನು ಕಲುಷಿತಗೊಳಿಸುತ್ತವೆ. ತದನಂತರ ಮೊಗ್ಗಿನಲ್ಲಿ ಸಣ್ಣ ರಂಧ್ರ ಮಾಡಿಕೊಂಡು ಹೊರಬಂದು ಮರಿಹುಳುಗಳು 2 ರಿಂದ 3 ಮೊಗ್ಗುಗಳನ್ನ ರೇಷ್ಮೆಯಂತಹ ಎಳೆಯಿಂದ ಬಲೆಯನ್ನ ಹೆಣೆದು ಹಾನಿ ಮಾಡುತ್ತವೆ. ಈ ಬಲೆಯಲ್ಲಿ ಹುಳುವಿನ ಹಿಕ್ಕೆಯನ್ನ ನಾವು ಕಾಣಬಹುದು. ಬಾಧಿತ ಮೊಗ್ಗುಗಳು ಉದುರಿ ಬೀಳುವುದಲ್ಲದೆ ಮಾರುಕಟ್ಟೆಯ ಗುಣಧರ್ಮವನ್ನು ಕಳೆದುಕೊಳ್ಳುತ್ತವೆ. ಸರಿಸುಮಾರು 50% ಹಾನಿಯನ್ನ ಈ ಹುಳುವಿನಿಂದ ಅಂದಾಜಿಸಲಾಗಿದೆ. ಮೊಗ್ಗು ತಿನ್ನುವ ಹುಳುವಿನ ಹತೋಟಿ ಕ್ರಮಗಳೇನೆಂದರೆ, ಕೀಟಬಾಧೆ ಕಂಡು ಬಂದಾಗ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 2 ಮಿಲಿ ಮೆಲಾಥಿಯಾನ್ 50 EC ಅಥವಾ ಕ್ವಿನಾಲ್ಪಾಸ್ 25 EC 2 ಮಿಲಿ ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG 0.25 ಗ್ರಾಂ ಅಥವಾ ರಿನಾಕ್ಸಿಫೈಯರ್ 18.5 SC 0.2 ಮಿಲಿ ಅಥವಾ ಪ್ಲೋಬೆಂಡಿಮೈಡ್ 39.35 SC 0.2 ಮಿಲಿ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಬೇಕು.